ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಟಿ ಕೃಷಿ ತಾಪಂಡ ಸ್ನೇಹಿತ ವೈಶಾಖ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈಶಾಖ್ ಮರಣೋತ್ತರ ಪರೀಕ್ಷೆ ಮುಕ್ತಾಯಗೊಂಡಿದೆ. ವೈಶಾಖ್ ಕಣ್ಣುಗಳನ್ನ ದಾನ ಮಾಡುವುದಕ್ಕೆ ನಿರ್ಧರಿಸಿರುವಂತಹ ಕುಟುಂಬಸ್ಥರು ಉದ್ಯಮಿ ವೈಶಾಖ್ ಕಣ್ಣುಗಳನ್ನ ತೆಗೆದುಕೊಳ್ತಿರುವಂತಹ ವೈದ್ಯರು ಕಣ್ಣು ದಾನ ಬಳಿಕ ವೈಶಾಖ್ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯಿಂದ ಚಾಮರಾಜಪೇಟೆ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಟಿಆರ್ ಮಿಲ್ಗೆ ಮೃತದೇಹ ಕೊಂಡೊಯ್ಯಲಿರುವಂತಹ ಕುಟುಂಬಸ್ಥರು ವೈಶಾಖ್ ಸೂಸೈಡ್ ಮಾಡಿಕೊಂಡಿದ್ದು ಸದ್ಯ ಆತನ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿದೆ. ಸದ್ಯಕ್ಕೆ ಅವರು ಕಣ್ಣು ದಾನ ಮಾಡ್ತಿದ್ದಾರೆ, ಅಂದ್ರೆ ಅವರ ಕಣ್ಣುಗಳನ್ನ ಈಗ ಡಾಕ್ಟರ್ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲ ಪ್ರಕ್ರಿಯೆ ಮುಗಿದ ಬಳಿಕ ಮರಣೋತ್ತರ ಪರೀಕ್ಷೆಯ ನಂತರ ಅವರ ಮೃತದೇಹವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಅವರ ಅಂತ್ಯಕ್ರಿಯೆ ಟಿಆರ್ ಮಿಲ್ನಲ್ಲಿ ನಡೆಯುತ್ತೆ. ಅಲ್ಲಿಗೆ ಮೃತದೇಹವನ್ನ ಕೊಂಡೊಯ್ತಾರೆ. ಸದ್ಯಕ್ಕೆ ಈಗ ಒಂದಷ್ಟು ಪ್ರೊಸೀಜರ್ ನಡೀತಾ ಇದೆ. ನಟಿ ಕೃಷಿ ತಾಪಂಡ ಸ್ನೇಹಿತ ವೈಶಾಖ್ ಆಕೆಯ ಮನೆಯಲ್ಲೇ ನೇಣಿಗೆ ಶರಣಾಗಿರೋದು, ಸೂಸೈಡ್ ಮಾಡಿಕೊಂಡಿರೋದು. ಸದ್ಯಕ್ಕೆ ಅವರ ಮೃತದೇಹವನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಅವರ ಕಣ್ಣುಗಳನ್ನು ದಾನ ಮಾಡ್ತೀವಿ ಅಂತ ಅವರು ಹಿಂದೆ ಡೊನೇಟ್ ಮಾಡಿದ್ರು ಅನ್ಸುತ್ತೆ. ಹಾಗಾಗಿ ಈಗ ಕುಟುಂಬಸ್ಥರು ಕಣ್ಣು ದಾನ ಮಾಡುವ ಪ್ರೊಸೀಜರ್ನಲ್ಲಿ ತೊಡಕೊಂಡಿದ್ದಾರೆ. ಕಣ್ಣು ದಾನ ನಂತರ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ಆದ ನಂತರದಲ್ಲಿ ಅವರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಇನ್ನು ಇದಕ್ಕೆ ಕಾರಣ ಏನು, ಯಾತಕ್ಕಾಗಿ ಸೂಸೈಡ್ ಮಾಡಿಕೊಂಡ್ರು, ಅದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಸದ್ಯ ವೈಶಾಖ್ ಕಣ್ಣುಗಳನ್ನು ದಾನ ಮಾಡಬೇಕು ಅಂತ ಕುಟುಂಬಸ್ಥರು ನಿರ್ಧಾರ ಮಾಡಿರೋದ್ರಿಂದ ಅವರ ಕಣ್ಣು ದಾನ ಆ ಪ್ರೊಸೀಜರ್ ಈಗ ನಡೀತಾ ಇದೆ. ನೇತ್ರದಾನಕ್ಕಿಂತ ಮಹಾದಾನ ಯಾವುದೂ ಇಲ್ಲ ಅಂತಾರೆ. ಸದ್ಯಕ್ಕೆ ಅವರು ಸತ್ತ ನಂತರವೂ ಕೂಡ ಅವರ ಕಣ್ಣುಗಳು ಜೀವಂತ ಆಗಿರಬೇಕು ಅನ್ನುವಂಥ ಕಾರಣಕ್ಕೆ ಅವರ ಕುಟುಂಬಸ್ಥರು ಈಗ ಅವರ ಕಣ್ಣು ದಾನ ಮಾಡೋದಕ್ಕೆ ಅಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಕಣ್ಣುಗಳನ್ನು ಡಾಕ್ಟರ್ ತೆಗೆದುಕೊಳ್ತಾ ಇದ್ದಾರೆ. ಆ ಒಂದು ಪ್ರೊಸೀಜರ್ ನಡೀತಾ ಇದೆ. ತದನಂತರದಲ್ಲಿ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಮೃತದೇಹವನ್ನು ವೈಶಾಖ್ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ. ಅವರ ಕುಟುಂಬಸ್ಥರೆಲ್ಲರೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಇದ್ದಾರೆ. ಆ ನೇತ್ರದಾನದ ಪ್ರಕ್ರಿಯೆಗಳು ಏನೇನಿದ್ದಾವೆ ಅವುಗಳ ಮಾಡ್ತಾ ಇದ್ದಾರೆ, ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಅವರ ಅಂತ್ಯಕ್ರಿಯೆಯೂ ಕೂಡ ಇವತ್ತೇ ಆಗುತ್ತೆ. ಟಿಆರ್ ಮಿಲ್ಗೆ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾರೆ ಕುಟುಂಬಸ್ಥರು. ಸದ್ಯ ಒಂದು ಕಡೆ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಏನು ಅಂತ್ಯಕ್ರಿಯೆ ಮಾಡ್ತಾರಲ್ಲ ಅಲ್ಲೂ ಕೂಡ ಸಿದ್ಧತೆ ನಡೀತಾ ಇದೆ. ಮತ್ತೊಂದು ಕಡೆ ಈಗ ನೇತ್ರದಾನಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಡಾಕ್ಟರ್ ಮಾಡಿಕೊಂಡಿದ್ದಾರೆ. ಕಣ್ಣುಗಳನ್ನು ಡೊನೇಟ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ತದನಂತರದಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ಇರುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್. ವಿಕ್ಟೋರಿಯಾ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಸದ್ಯ ಏನೇನು ಪ್ರೊಸೀಜರ್ ಆಗಿದೆ, ಈಗೇನು ಪ್ರೊಸೀಜರ್ ನಡೀತಾ ಇದೆ, ಎಷ್ಟೊತ್ತಿಗೆ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ? ಏನು ಆರ್.ಆರ್. ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಂತ ನಟಿ ಕೃಷಿ ತಾಪಂಡ ಅವರ ಗೆಳೆಯ ಏನು ಆತನ ಒಂದು ಮೃತ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮರಣೋತ್ತರ ಪರೀಕ್ಷೆ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಮುಕ್ತಾಯದಂತ ಬಳಿಕ
ಏನು ಆ ಒಂದು ಮೃತದೇಹವನ್ನ ಅವರ ಕುಟುಂಬಸ್ಥರಿಗೆ ಈಗ ವರ್ಗಾವಣೆ ಸಹ ಮಾಡಿರ್ತಕ್ಕಂಥದ್ದು. ಇಲ್ಲಿ ವೈಶಾಖ್ ಅವರ ಒಂದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನಡೆದಂತ ಬಳಿಕ ಅವರ ಕುಟುಂಬಸ್ಥರು ನೇತ್ರದಾನ ಮಾಡುವಂತ ಒಂದು ನಿರ್ಧಾರಕ್ಕೆ ಬಂದಿದ್ರು. ಅದಕ್ಕೆ ಬೇಕಾದಂತ ಎಲ್ಲಾ ಪ್ರೊಸೀಜರ್ಸ್ ಅನ್ನ ಮುಕ್ತಾಯಗೊಳಿಸಿರ್ತಕ್ಕಂಥ ವೈದ್ಯರು ಈಗ ಮರಣೋತ್ತರ ಪರೀಕ್ಷೆ ಅಂದ್ರೆ ಅವರ ದೇಹದಿಂದ ಏನೆಲ್ಲ ಕೆಲವೊಂದು ಸ್ಯಾಂಪಲ್ಸ್ ಅನ್ನ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಂಡಿದ್ದಾರೆ. ಅದನ್ನ ತೆಗೆದುಕೊಂಡ ನಂತರ ಇಡೀ ಶವವನ್ನ ಮರಣೋತ್ತರ ಪ್ರಕ್ರಿಯೆಗೆ ಮುಗಿಸಿ ಅವರಿಗೆ ಹಸ್ತಾಂತರವನ್ನ ಮಾಡಿರ್ತಕ್ಕಂಥದ್ದು. ಈಗ ಸದ್ಯ ಆಂಬುಲೆನ್ಸ್ ಮುಖಾಂತರ ಆ ಒಂದು ವೈಶಾಖ್ ಅವರ ಮೃತದೇಹವನ್ನ ತೆಗೆದುಕೊಳ್ಳುವಂತ ಅವರ ಕುಟುಂಬಸ್ಥರು ಇವತ್ತೇ ಅಂತ್ಯಕ್ರಿಯೆ ಮಾಡ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಚಾಮರಾಜಪೇಟೆಯ ಟಿಆರ್ ಮಿಲ್ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಚಿತಾಗಾರದಲ್ಲಿ ಅವರ ಒಂದು ಅಂತ್ಯಕ್ರಿಯೆ ನಡೆಸೋದಕ್ಕೆ ಅವರ ಕುಟುಂಬಸ್ಥರು ಇವತ್ತು ತೀರ್ಮಾನ ಮಾಡಿ ಈಗ ಶವವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನುಳಿದಂತೆ ಏನು ರಾತ್ರಿ 11 ಗಂಟೆ ಸುಮಾರಿಗೆ ವೈಶಾಖ್ ಅದೇ ಕೃಷಿ ತಾಪಂಡ್ ಅವರ ಅಪಾರ್ಟ್ಮೆಂಟ್ ನಲ್ಲಿ ಆತ್ಮಹತ್ಯೆಗೆ ಶರಣಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪತ್ನಿ ಮೇಘನ ಅವರು ದೂರನ್ನ ದಾಖಲು ಮಾಡಿರ್ತಕ್ಕಂಥದ್ದು. ದೂರಿನಲ್ಲಿ ಯಾವುದೇ ರೀತಿಯಾದಂತ ಅನುಮಾನಾಸ್ಪದ ಅಂಶಗಳನ್ನ ಅಥವಾ ಅನುಮಾನ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ಉಲ್ಲೇಖವನ್ನು ಸಹ ಮಾಡಿಲ್ಲ. ಇನ್ನು ಕೃಷಿ ತಾಪಂಡ ಅವರ ಒಂದು ಫ್ಲಾಟ್ ನಲ್ಲೇ ಆತ್ಮಹತ್ಯೆ ಶರಣಾಗಿದ್ರು ಸಹ ಅವರ ಸಾವಿಗೆ ಸಂಬಂಧಪಟ್ಟಂತೆ ಅವರ ಮೇಲೆ ಯಾವುದೇ ರೀತಿಯಂತ ಆರೋಪಗಳನ್ನು ಸಹ ಮಾಡಿಲ್ಲ. ಹೀಗಾಗಿ ಏನು ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು, ಕಾನೂನು ಪ್ರಕ್ರಿಯೆ ಏನು ಮಾಡ್ತೀರಾ ಅದನ್ನ ಮಾಡಿ ಅಂತಕ್ಕಂಥ ಒಂದು ಸೂಚನೆಯನ್ನ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥದ್ದು. ಆ ದೂರಿನ ಆಧಾರದ ಮೇಲೆ ಯುಡಿಆರ್ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಂತ ರಾಜರಾಜೇಶ್ವರಿ ನಗರ ಪೊಲೀಸರು ಈಗ ಆತ್ಮಹತ್ಯೆಗೆ ಶರಣಾಗಿದ್ದಂತ ಏನು ವೈಶಾಖ್ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ಬಳಿಕ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಮುಂದೆ ಏನಾದ್ರೂ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ, ಯಾಕಂದ್ರೆ ಈಗ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಯಾವುದೇ ರೀತಿಯಾದಂತ ಆರೋಪಗಳು ಇಲ್ಲ, ಏನೂ ಇಲ್ಲ. ಮುಂದೆ ಏನಾದ್ರೂ ಒಂದು ವೇಳೆ ಅವಶ್ಯಕತೆ ಇದ್ರೆ ಕೃಷಿ ತಾಪಂಡ ಅಂತ ಹೇಳಿಕೆ ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ.